ಏನು ಕರೆದ್ರಲ್ಲ, ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಿ. ಕೂತ್ಕೋ. ನೋಡು, ಬರ್ತಾ ಬರ್ತಾ ಈ ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಊಟ ಪೂರೈಸಬೇಕು. ಇಲ್ಲಿ ನೋಡು, ಭೂಮಿ ಜಾಸ್ತಿ ಆಗ್ತಿಲ್ಲ. ಹಾಗಾಗಿ ಜಾಸ್ತಿ ಆಗ್ತಿರೋ ಜನಕ್ಕೆ ಊಟ ಕೊಡಬೇಕು ಅಂತಂದ್ರೆ ಬೇರೆನೇ ಟೆಕ್ನಾಲಜಿನ ಹುಡುಕ್ಬೇಕು. ಈಗಾಗಲೇ ಇದನ್ನ ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇದ್ದಾರೆ. ನಾವಿದನ್ನ ದೊಡ್ಡ ಮಟ್ಟದಲ್ಲೇ ಬೆಳೆಸಬೇಕು. ನೆಲನೇ ಇಲ್ಲದೆ ವ್ಯವಸಾಯ ಮಾಡೋದನ್ನ ಹೈಡ್ರೋಪಾನಿಕ್ ಫಾಡರ್ ಟೆಕ್ನಾಲಜಿ ಅಂತ ಕರೀತಾರೆ. ಇದನ್ನ ಮೈಕ್ರೋಗ್ರೀನ್ ಅಗ್ರಿಕಲ್ಚರ್ ಅಂತ ಕೂಡ ಹೇಳ್ತಾರೆ. ಈ ಎರಡೂ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಕೃಷಿ ಮಾಡ್ತೀವಿ. ಫಸ್ಟು ಹೈಡ್ರೋಪಾನಿಕ್ ಫಾಡರ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಪ್ರಾಣಿಗಳಿಗೆ ಆಹಾರ ತಯಾರು ಮಾಡಬಹುದು. ಐರನ್ ರ್ಯಾಕ್ಸ್ ಮತ್ತೆ ಟ್ರೇಗಳಿದ್ರೆ ಸಾಕು. ಮೊಳಕೆ ಕಟ್ಟಿರೋ ಧಾನ್ಯಗಳನ್ನ ಹಾಕಿ ಒಂದು ನಿಗದಿತ ಟೆಂಪರೇಚರಲ್ಲಿ ಕಮ್ಮಿ ನೀರನ್ನು ಬಳಸ್ಕೊಂಡು 7 ರಿಂದ 8 ದಿನದಲ್ಲಿ 12 ರಿಂದ 15 ಇಂಚು ಮೇವು ಬೆಳೆಸಬಹುದು. ದಿನ ಮೇಕೆಗಳಿಗೆ, ಹಸುಗಳಿಗೆ, ಮೊಲಗಳಿಗೆ ಮತ್ತೆ ಫಾರ್ಮಲ್ಲಿ ಇರೋ ಎಲ್ಲಾ ಪ್ರಾಣಿಗಳಿಗೂ ಇದನ್ನ ಕೊಡ್ಬೋದು. ಇದನ್ನ ತಿನ್ನೋದ್ರಿಂದ ಹಸುಗಳಿಗೆ ಪೌಷ್ಟಿಕ ಆಹಾರ ಸಿಕ್ದಂಗೂ ಆಗತ್ತೆ. ಹಸು 1 ದಿವಸಕ್ಕೆ ಅರ್ಧ ಲೀಟರ್ ಹಾಲು ಕೊಡುವಂಥದ್ದು 1 ಲೀಟರ್ ಕೊಡುತ್ತೆ. ನಾವು ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ಬೋದು. ಜಪಾನ್ ಕಂಪನಿ ಜೊತೆನೂ ಮಾತಾಡಿದ್ದೀನಿ. ಮತ್ತೆ ಮೈಕ್ರೋಗ್ರೀನ್ ಕೃಷಿಯಿಂದ ಮನುಷ್ಯರಿಗೆ ಧಾನ್ಯಗಳನ್ನು ಪೂರೈಸಬಹುದು. ಜೋಳ, ಮೂಲಂಗಿ, ಕ್ಯಾರೆಟ್ ಇವನ್ನೆಲ್ಲ ಕಡಿಮೆ ನೀರಲ್ಲಿ, ಕಡಿಮೆ ಜಾಗದಲ್ಲಿ ಮನೆಯಲ್ಲೇ ಬೆಳೆಸ್ಬೋದು. 10ಕ್ಕೆ 10 ಅಡಿ ಜಾಗ ಇದ್ರೆ ಸಾಕು. ತಿಂಗಳಿಗೆ 1 ಲಕ್ಷದವರೆಗೂ ದುಡಿಬಹುದು. ಮೈಕ್ರೋಗ್ರೀನ್ ಕೃಷಿಯಿಂದ ಬರೋ ಆಹಾರ ತಿಂದ್ರೆ ಮನುಷ್ಯರು ಹೆಲ್ದಿಯಾಗಿ ಕೂಡ ಇರ್ತಾರೆ. ಒಂದು ಪ್ಲಾಂಟ್ ಓಪನ್ ಮಾಡಿ 1000 ಜನಕ್ಕೆ ಕೆಲಸನೂ ಕೊಡ್ಬೋದು. ಈ ಟೆಕ್ನಾಲಜಿಲಿ ಕೃಷಿ ಮಾಡಕ್ಕೆ ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಶಿವಗಾಮಿ, ನಾನು ಇಷ್ಟು ದಿನ ಜಪಾನಲ್ಲಿದ್ದಾಗ ನಾನು ಈ ಕೆಲಸನೇ ಮಾಡಿದ್ದೆ. ಇದನ್ನ ಮಾರ್ಕೆಟಿಂಗ್ ಅಲ್ಲಿ ನಾನು ಪೂರ್ತಿ ರಿಸರ್ಚ್ ಮಾಡಿದ್ದೀನಿ. ಜಪಾನ್ ಜೊತೆಗೆ ಸುಮಾರು ಕಂಟ್ರಿಗಳಿಗೂ ಎಕ್ಸ್ಪೋರ್ಟ್ ಮಾಡ್ಬೋದು. ನಿಂಗೆ ಗೊತ್ತಾ ಶಿವಗಾಮಿ, ಲೋಕಲ್ ಮಾರ್ಕೆಟಲ್ಲೂ ಮಾರ್ಬೋದು. ಇತ್ತೀಚೆಗೆ ಜನಗಳಿಗೆ ಇದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಬೇಡಿಕೆನೂ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಟ್ರೈನಿಂಗ್ ಕೊಡಕ್ಕೆ ಜಪಾನಿಂದ ಎಕ್ಸ್ಪರ್ಟ್ಸ್ ಬರ್ತಿದ್ದಾರೆ. ನಾವು ಲೋಕಲ್ ಕಾರ್ಮಿಕರನ್ನ ಇಟ್ಕೊಂಡು ಇದನ್ನ ಮಾಡ್ಬೋದು. ಟ್ರೈನಿಂಗ್ ಆದ್ಮೇಲೆ ಅವರೇ ಈ ಕೆಲಸನೂ ಮಾಡ್ಬೋದು. ನಾನು ಅನ್ಕೊಂಡಿರೋ ಪ್ರಕಾರ ಇದನ್ನ ಮಾಡಿದ್ರೆ ಕಮ್ಮಿ ಅಂದ್ರೂ 10 ವರ್ಷಕ್ಕೆ 2,500 ಕೋಟಿ ಟರ್ನ್ ಓವರ್ ಮಾಡ್ಬೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಶಿವಗಾಮಿ, ಇದಕ್ಕಷ್ಟು ದೊಡ್ಡ ಡಿಮ್ಯಾಂಡ್ ಕೂಡ ಇದೆ. ಈ ಆಸ್ಟ್ರೇಲಿಯಾ, ಅಮೆರಿಕ, ನ್ಯೂಜಿಲೆಂಡ್ ದೊಡ್ಡ ದೊಡ್ಡ ಫಾರ್ಮ್ ಓನರ್ಗಳ ಹತ್ರ ನಾನು ಮಾತಾಡಿದ್ದೀನಿ. ಓ, ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾನೇ ವರ್ಕ್ ಮಾಡಿದ್ದೀರಾ ನೀವು? ಹೌದು. ಅದಕ್ಕೆ ನಾನು ಇಷ್ಟು ದಿನ ಜಪಾನಲ್ಲಿದ್ದಿದ್ದು. ಈ ಕೃಷಿ ಮಾಡಕ್ಕೆ ಲೋನ್ಗೋಸ್ಕರ ಬ್ಯಾಂಕ್ ಅವ್ರ ಹತ್ರ ಮಾತಾಡಿದ್ದೀನಿ. ಈ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಬ್ಯಾಂಕ್ ಅವ್ರಿಗೆ ಕೊಟ್ರೆ
ಲೋನ್ ಕೊಡ್ತಾರೆ. ಅದರಲ್ಲೇ ನಾವು ಈ ಪ್ರಾಜೆಕ್ಟ್ನ ಮಾಡ್ಬೋದು. ಸೂಪರ್, ತುಂಬಾ ಒಳ್ಳೆ ಐಡಿಯಾ ಇದು. ಲೋನ್ ಆದ ತಕ್ಷಣ ಒಂದೊಳ್ಳೆ ದಿನ ನೋಡಿ ಪೂಜೆ ಶುರು ಮಾಡೋಣ. ನೀವೇನೋ ವರ್ಕ್ ಮಾಡ್ತಿದ್ದೀರಲ್ಲ, ಮುಂದುವರಿಸಿ. ವಿನ್ಸೆಂಟ್, ಬಾಸ್. ರಾಕಿಗೆ ಕಾಲ್ ಮಾಡಿ ಮನೆಗೆ ಬರಕ್ಕೆ ಹೇಳು. ಓಕೆ ಬಾಸ್. ಹಲೋ, ಯಾರು? ನಿನ್ ತಂಗಿ ರಮ್ಯಾನ್ ಸಾಯಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಯಾರ್ ನೀನು? ಪದೇ ಪದೇ ಇದ್ರ ಬಗ್ಗೆನೇ ಯಾಕೆ ಮಾತಾಡ್ತಿದೀಯಾ? ನಿನಗೇನ್ ಸತ್ಯ ಗೊತ್ತಿದೆ ಅದನ್ನಾದ್ರೂ ಹೇಳು. ರಮ್ಯಾ ನನ್ ತಂಗಿನ, ನಿನ್ ತಂಗಿನ? ನನ್ ತಂಗಿನೇ. ಮತ್ತೆ ಕೊಲೆ ಮಾಡಿದವ್ರನ್ನ ಯಾರು ಕಂಡಿಡಿಬೇಕು? ಅದೇ ಕೊಲೆ ಮಾಡಿದ್ದು ವನಜ ಅಂತ ಗೊತ್ತಾಯ್ತಲ್ಲ. ಅವಳಿಗೆ ಸುಪಾರಿ ಕೊಟ್ಟಿದ್ದು ಶಿವಗಾಮಿ ಅಂತ ಇಡೀ ಊರಿಗೆ ಗೊತ್ತು. ಮತ್ತೆ ಮತ್ತೆ ಅದೇ ವಿಚಾರನ ಯಾಕೆ ಕೇಳ್ತಾ ಇದೀಯಾ? ವಿನ್ಸೆಂಟ್ ಯಾಕೆ ಕಾಲ್ ಮಾಡ್ತವನೆ? ಶಿವಗಾಮಿನೇ ಸುಪಾರಿ ಕೊಟ್ಟಿರೋದಂತ ನಿನ್ನ ಹತ್ರ ದೃಢವಾದ ಸಾಕ್ಷಿ ಏನಿದೆ? ಹಾಗಿದ್ರೆ ಶಿವಗಾಮಿಗೆ ಶಿಕ್ಷೆ ಆಗ್ಬೇಕಿತ್ತಲ್ಲ. ಯಾಕೆ ನಿನ್ ತಂಗಿ ಕೇಸಲ್ಲಿ ಶಿವಗಾಮಿಗೆ ಶಿಕ್ಷೆ ಆಗಿಲ್ಲ? ಹಾಗೇನಾದ್ರೂ ನಿನ್ನ ಹತ್ರ ಸಾಕ್ಷಿ ಇದ್ದಿದ್ರೆ ಶಿವಗಾಮಿಗೆ ಶಿಕ್ಷೆ ಕೊಡಿಸ್ಬೋದಿತ್ತಲ್ಲ. ಸರಿ, ಇವಾಗ ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನಾದ್ರೂ ಸರಿಯಾಗಿ ಹೇಳು. ಸತ್ಯ ಏನು? ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿ. ಹಲೋ ಹಲೋ ಹಲೋ, number you're calling is switched off right now. ಸ್ವಿಚ್ ಆಫ್. ಇವನ್ಗೇನೋ ಸತ್ಯ ಗೊತ್ತಿದೆ.